ವಿಷ್ಣುದಾದ ಸ್ಮಾರಕದ ಬಗ್ಗೆ ಶೀಘ್ರದಲ್ಲಿಯೇ ನಿರ್ಧಾರ ಕೈಗೊಳ್ಳುವುದಾಗಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಕುಮಾರ್ ವಿಷ್ಣುವರ್ಧನ್ ಸ್ಮರಿಸುವ ವಿಷಯದಲ್ಲಿ ನಾನು ಬದ್ಧ. ವಿಷ್ಣು ಸ್ಮಾರಕದ ಬಗ್ಗೆ ಶೀಘ್ರವೇ ನಿರ್ಧಾರ ಕೈಗೊಳ್ತೀನಿ ಅಂತ ಸಿಎಂ ಟ್ವೀಟಿಸಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಿರ್ಮಾಪಕರ ಸಂಘದ ಸದಸ್ಯರು ವಿಷ್ಣು ಕುಟುಂಬಸ್ಥರನ್ನ ಭೇಟಿಯಾಗಲಿದ್ದಾರೆ. ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಜಮೀನು ಕೊಡೋದಕ್ಕೆ ಇಲ್ಲೊಬ್ರು ಅಭಿಮಾನಿ ಸಿದ್ಧರಾಗಿದ್ದಾರೆ. ಅವರ ಹೆಸರು ಕೆಸಿಪಿ ರಾಜಣ್ಣ ಅಂತ. ಮಂಡ್ಯದ ವಿಷ್ಣುವರ್ಧನ್ ಅಭಿಮಾನಿಯವರು ಕೆಆರ್ಎಸ್ ಜಲಾಶಯದ ಹತ್ತಿರ ಇರತಕ್ಕಂಥ 13 ಗುಂಟೆ ಜಮೀನನ್ನ ನಾನು ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೋಸ್ಕರ ಕೊಡೋದಕ್ಕೆ ಸಿದ್ಧನಿದ್ದೇನೆ ಅಂತ ಕೆಸಿಪಿ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಸಿಪಿ ರಾಜಣ್ಣ ಮಂಡ್ಯ ಮೂಲದವರು, ವಿಷ್ಣುವರ್ಧನ್ ಅವರ ಅಭಿಮಾನಿ. ವಿಷ್ಣುವರ್ಧನ್ ಸ್ಮಾರಕ ಎಲ್ಲಾಗಬೇಕು ಅಂತಕ್ಕಂಥ ಗೊಂದಲಗಳು ಮುಂದುವರಿದಿರುವ ನಡುವೆಯೇ ಕೆಆರ್ಎಸ್ ಬಳಿ 13 ಗುಂಟೆ ಜಮೀನನ್ನ, ಅಂದರೆ ಅವರ ಜಮೀನನ್ನ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ ಅಂತ ಕೆಸಿಪಿ ರಾಜಣ್ಣ ಅಂತಕ್ಕಂಥವರು ಹೇಳಿದ್ದಾರೆ. ಮೈಸೂರಿನಲ್ಲಿ ಈಗಾಗಲೇ ಜಮೀನು ವಿವಾದಕ್ಕೀಡಾಗಿದೆ. ಹಾಗಾಗಿ ಬೇರೆ ಜಾಗದಲ್ಲೇನಾದರೂ ಸ್ಮಾರಕ ನಿರ್ಮಾಣ ಮಾಡುವ ಆಲೋಚನೆ ಇದ್ದಲ್ಲಿ ಕೆಆರ್ಎಸ್ ಹತ್ತಿರ ಸುಮಾರು 13 ಗುಂಟೆ ಜಮೀನು ನಂದಿದೆ, ಆ ಜಮೀನನ್ನು ನಾನು ಕೊಡೋದಕ್ಕೆ ಸಿದ್ಧ ಅಂತ ಮಂಡ್ಯ ಮೂಲದ ವಿಷ್ಣುವರ್ಧನ್ ಅಭಿಮಾನಿ ಕೆಸಿಪಿ ರಾಜಣ್ಣ ಹೇಳಿದ್ದಾರೆ. ಒಂದು ಕಡೆ ವಿಷ್ಣುವರ್ಧನ್ ಅವರ ಸ್ಮಾರಕ ಎಲ್ಲಿ ನಿರ್ಮಾಣ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರಲಾಗಿಲ್ಲ. ಯಾಕೆಂತಂದರೆ ನಿನ್ನೆ ಈ ವಿವಾದ ಭುಗಿಲೆದ್ದಿತ್ತು ಪ್ರಮುಖವಾಗಿ. ಸೊ ಇವತ್ತು ಒಬ್ಬರು ಈ ರೀತಿ ಕೆಸಿಪಿ ರಾಜಣ್ಣ ಅಂತಕ್ಕಂಥವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲಿ ಕೆಪಿ ನಾಗರಾಜ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಯಾರು ಇವರು ಕೆಸಿಪಿ ರಾಜಣ್ಣ ಅವರು, ಏನು ಹೇಳಿಕೆ ಕೊಟ್ಟಿದ್ದಾರೆ? ಅರವಿಂದ್, ಮಂಡ್ಯ ಜಿಲ್ಲೆಯ ನಿವಾಸಿ ಕೆಸಿಪಿ ರಾಜಣ್ಣ ಅವರು ಮೂಲತಃ ಕಾಂಟ್ರಾಕ್ಟರ್, ಜೊತೆಗೆ ವಿಷ್ಣುವರ ಅವರ ಕಟ್ಟ ಅಭಿಮಾನಿ. ಕಳೆದ 2 ದಿನಗಳಿಂದಲೂ ಕೂಡ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರದಲ್ಲಿ ಎದ್ದಿರುವಂತಹ ಗೊಂದಲಗಳು ಮತ್ತು ನಿನ್ನೆ ಭಾರತಿ ವಿಷ್ಣುವರ್ಧನ್ ಜೊತೆಗೆ ವಿಷ್ಣುವರ್ಧನ್ ಅವರ ಪುತ್ರಿ ಅಳಿಯ ಮತ್ತು ಪುತ್ರಿ ಪತ್ರಿಕಾಗೋಷ್ಠಿ ನಡೆಸಿರೋದ್ರಿಂದ ಒಂದು ರೀತಿಯಾಗಿ ಮಾನಸಿಕವಾಗಿ ಈ ಅಭಿಮಾನಿಗೆ ಬೇಸರವಾಗಿದೆ. ಈ ಕಾರಣಕ್ಕೋಸ್ಕರವಾಗಿನೇ ಕೆಆರ್ಎಸ್ ಜಲಾಶಯದ ಪಕ್ಕದಲ್ಲೇ ತಾವು ಒಂದು 100/18 ಜಾಗವನ್ನ ವೃದ್ಧಾಶ್ರಮ ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಖರೀದಿ ಮಾಡಿದ್ದಾರೆ. ಆ ಜಾಗವನ್ನ ಈಗ ವಿಷ್ಣು ಸ್ಮಾರಕ ನೀಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಅದರ ಜೊತೆಗೆ ಆ ಒಂದು ಜಾಗದ ಪಕ್ಕದಲ್ಲೇ ಒಂದು 13 ಗುಂಟೆ ಜಮೀನು ಕೂಡ ಇದೆ. ಒಂದು ವೇಳೆ ಸ್ಮಾರಕ ನಿರ್ಮಾಣಕ್ಕೆ ಕುಟುಂಬದವರು ಸರ್ಕಾರ ಒಪ್ಪಿದ್ರೆ 13 ಗುಂಟೆ ಜಮೀನನ್ನು ಅವರೇ ತಮ್ಮ ಸ್ವಂತ ಹಣದಲ್ಲಿ ಖರೀದಿ ಮಾಡಿ ಸ್ಮಾರಕಕ್ಕೆ ನೀಡ್ತವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಲ್ಲಿಗೆ ಸರ್ಕಾರದ ಕೈಲಿ ಆಗದೇ ಇದ್ದರೆ ಅಥವಾ ಮತ್ತೆ ಕುಟುಂಬದವರ ಒಪ್ಪಿಗೆಗಳು ಸಿಗದೇ ಇದ್ದರೆ ಮತ್ತೆ ಸ್ವಂತ ಜಾಗದಲ್ಲಿ ಮಾಡಿ ಅಂತ ಅಭಿಮಾನಿಗಳ ಒಕ್ಕತ್ತಾಯ ಶುರುವಾಗಿದೆ. ಅದರ ಆರಂಭದ ಭಾಗ ಇದು ಅರವಿಂದ್. ಈಗಾಗಲೇ 3 ಜಾಗದಲ್ಲೇ ಗೊಂದಲ ಇದೆ. ಕಂಠೀರವ ಸ್ಟುಡಿಯೋದಲ್ಲಿ ಮಾಡಬೇಕಾ, ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಬೇಕಾ, ಅಥವಾ ಮೈಸೂರಿನಲ್ಲಿ ಮಾಡಬೇಕಾ ಅಂತ. ಇದು 4ನೇ ಜಾಗ ಆಡ್ ಆಯ್ತು ಅಲ್ಲಿಗೆ ನಾಗರಾಜ್. ಅಲ್ಲ, ಇದು 4ನೇ ಜಾಗ ಆಡ್ ಆಗಿದ್ದಲ್ಲ ಅರವಿಂದ್. ಇದು ಆ 3 ಜಾಗದಲ್ಲೂ ಕೂಡ ತಾಂತ್ರಿಕವಾದಂತಹ ಮತ್ತು ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ. ಮೈಸೂರಿನ ಜಾಗದಲ್ಲಿ ಕಾನೂನಿನ ತೊಡಕಿದೆ. ಈ ಕಾರಣಕ್ಕೋಸ್ಕರವಾಗಿ ನನ್ನ ಜಾಗದಲ್ಲಿ ಯಾವುದೇ ರೀತಿಯಂತ ಕಾನೂನಿನ ತೊಡಕುಗಳಿಲ್ಲ, ನೀವು ನನ್ನ ಜಾಗದಲ್ಲಿ ಬಂದು ನಿರ್ಮಾಣ ಮಾಡಿ ಎನ್ನುವಂತಹ ಅಕ್ಕೊತ್ತಾಯ. ಅಂದ್ರೆ ಅಷ್ಟರ ಮಟ್ಟಿಗೆ ವಿಷ್ಣು ಅವರ ಸ್ಮಾರಕದ ವಿಚಾರದಲ್ಲಿ ಅವರ ಅಭಿಮಾನಿಗಳಿಗೆ ಬೇಸರವಾಗಿರುವಂತದ್ದಂತೂ ಸ್ಪಷ್ಟ. ಈ ರೀತಿಯಾದಂತಹ ಜಾಗದ ಗೊಂದಲ ಇರುವಂತದ್ದಂತೂ ಸ್ಪಷ್ಟ. ಇದು ಇಲ್ಲಿರುವಂತಹ ಅಂಶ. ಆಗ್ತದೋ ಬಿಡ್ತೋ ಅದು ಆಮೇಲಿನ ಪ್ರಶ್ನೆ. ಆದ್ರೆ ಅಭಿಮಾನಿಗಳಲ್ಲಂತೂ ಮಾತ್ರ ಈ ಜಾಗದ ವಿವಾದ ದೊಡ್ಡ ಮಟ್ಟದ ನೋವನ್ನಂತೂ ಉಂಟು ಮಾಡಿದೆ. ರಾಜಣ್ಣ ಅವರು ವಿಷ್ಣು ಅವರ ಕುಟುಂಬಸ್ಥರನ್ನ ಯಾರನ್ನಾದ್ರೂ ಭೇಟಿಯಾಗಿ ಈ ತರ ಒಂದು ಆಫರ್ ಕೊಟ್ಟಿದ್ದಾರಾ? ಸರ್ಕಾರಕ್ಕೆ ಏನಾದ್ರು ಆಫರ್ ಕೊಟ್ಟಿದ್ದಾರಾ ಅಥವಾ ಮೀಡಿಯಾ ಹೇಳಿಕೆ ಮಾತ್ರನಾ ಇದು? ಇಲ್ಲ, ಅವರು ಈಗ ನಮ್ಮ ಮಾಧ್ಯಮ ಕೊಟ್ಟಿರುವಂತಹ ಮಾಧ್ಯಮಿಕ ಹೇಳಿಕೆ ಪ್ರಕಾರ ನಾನು ಭಾರತೀಯ ಅಮ್ಮನವರಿಗೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ. ಮೊದಲ ಆರಂಭದಲ್ಲಿ ಮಾಧ್ಯಮದ ಮೂಲಕವಾಗಿ ಭಾರತೀಯ ಅಮ್ಮನವರಿಗೆ ಹೇಳ್ತಾನೆ, ಭಾರತೀಯ ಅಮ್ಮ ಒಪ್ಪಿದ್ರೆ
ಈ ಕ್ಷಣದಲ್ಲೇ ನಾನು ಭಾರತೀಯ ಅಮ್ಮನ ಹೆಸರಿನಲ್ಲೇ ಇದೆಲ್ಲದನ್ನು ಕೊಡ್ತೇನೆ ಅನ್ನುವಂಥದ್ದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಅವರ ಕುಟುಂಬದವ್ರದಿದೆ, ಇದು ನನ್ನ ಸ್ವಯಾರ್ಜಿತ ಆಸ್ತಿ, ನಾನು ಇದಕ್ಕೆ ಯಾರು ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾದಂತಹ ಅಗತ್ಯ ಇಲ್ಲ, ಹಾಗಾಗಿ ನೇರವಾಗಿ ಬಂದಿದ್ದೇನೆ. 13 ಕುಂಟೆ ಜಮೀನನ್ನು ಕೂಡ ನಾನು ನಾಳೆ ಖರೀದಿ ಮಾಡಿ ಅಮ್ಮನವರ ಹೆಸರಿಗೆ ಬರೀತೇನೆ ಅನ್ನುವಂತಹ ಮಾತನ್ನ ಅಧಿಕೃತವಾಗಿ ಓಕೆ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣದ ವಿಚಾರದಲ್ಲಿ ಜಾಗದ ವಿವಾದ ಈಗ ದೊಡ್ಡ ಮಟ್ಟದ ವಿವಾದವಾಗಿದೆ. ಒಂದು ಕಡೆಯಲ್ಲಿ ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಅದು ಜಾಗದ ಸಮಸ್ಯೆಯಾಗಿ ಅದು ಬೆಟ್ಟದಂತ ಸಮಸ್ಯೆ ಆಗಿದೆ. ಈ ನಡುವೆ ಮಂಡ್ಯದಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಅಭಿಮಾನಿ ತಮ್ಮದೇ ಸ್ವಂತ ಜಾಗವನ್ನ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಜಣ್ಣ ಅನ್ನುವಂತಹ ಅವರ ಅಭಿಮಾನಿ, ಅವ್ರ ಜೊತೆಲೆ ನಾನು ಮಾತಾಡ್ತೀನಿ. ಸರ್, ನಿಮ್ದು ಜಾಗ ಎಲ್ಲಿದೆ, ಯಾವ ಕಾರಣಕ್ಕೋಸ್ಕರ ಕೊಡಕ್ ಬರ್ತಾ ಇದ್ದೀವಿ? ಸರ್, ನನ್ನ ಹೆಸರು KCP ರಾಜಣ್ಣ ಅಂತ. ನಾನು ಮೂಲತಃ ಕೇರಸ್ನವ್ರೆ. ಕೇರಸ್ ಬೃಂದಾವನ ಹತ್ರ ಮನೆ ಸರ್ ನಮ್ದು. ಕೇರಸ್ ವಾಸ ಕೇರಸ್ ನಾವು. ನಾನು ಕೊಡಬೇಕು ಅಂತ ಯಾಕೆ ಅಂದ್ರೆ ಈಗ ಸ್ಮಾರಕ ಕಟ್ಟಕ್ಕೆ ಇಷ್ಟು ವರ್ಷದಿಂದ ಒದ್ದಾಡ್ತಾ ಇದ್ದಾರೆ ಸರ್. ಎಲ್ಲಿ ಜಾಗ ಕೊಟ್ಟರು ಕೇಸು ವಗೆ ನಡೀತಾ ಇದೆ. ನಾನು ಈಗ 3 ತಿಂಗಳಲ್ಲಿ ಇದನ್ನ ಜಾಗ ತಗೊಂಡಿದ್ದೆ ಸರ್. ಅಲ್ಲಿ ನಾನು ಶನಿ ಸಿಂಗಾಪುರ ಅಂತ ದೇವಸ್ಥಾನ ಮಾಡ್ತಾ ಇದ್ದೀನಿ. ಏನ್ ಶನಿ ಸಿಂಗಾಪುರ ಮಾದರಿ ಇದೆ, ದೇವಸ್ಥಾನ ಮಾಡ್ತಾ ಇದ್ದೀನಿ ಸರ್. ಅದನ್ನ ಒಂದು 300-400 ಅಡಿ ದೂರದಲ್ಲಿ ಇಲ್ಲಿ ಕೇರಸ್ ಇದೆ ಜಾಗದಲ್ಲಿ ಸರ್. ಈಗ ನೀವು ಕೊಡ್ತಾ ಇರುವಂತದ್ದು ಎಷ್ಟು ಜಾಗ? ಅದು 100/80 ಇದಕ್ಕೆ ಕೊಡ್ತಾ ಇದ್ದೀನಿ ಸರ್ ಸ್ಮಾರಕಕ್ಕೆ. ಇದ್ರ ಪಕ್ಕದಲ್ಲಿ ಸರ್ಕಾರಿ ಜಾಗನೂ ಇದೆ ಸರ್. ಎಷ್ಟಿದೆ? ಒಂದು 4 ಎಕರೆ ಇದೆ ಸರ್. ಜೊತೆಗೆ 13 ಕುಂಟೆ ಜನರಿಗೆ ನಾನು ಈ ಆಶ್ರಮಕ್ಕೆ ಇಲ್ಲಿ ನಾನೊಂದು ಆಶ್ರಮ ಮಾಡಬೇಕು, ಒಂದೇನೋ ಮಾಡ್ಬೇಕು ಅಂತ ತಗೊಂಡಿದ್ದ ಜಾಗ ಸರ್. ಈಗ ಒಂದು 3 ಮಂತ್ಸ್ ತಗೊಂಡೆ ಅಷ್ಟೇ. ನಾನು ಜಾಸ್ತಿ ಇದ್ದೀನಿ, ಈಗ ಒಂದು 3 ಮಂತ್ಸ್ ತಗೊಂಡು ಸರ್. ಈಗ ಹ್ಞೂ ಸರ್. ಈಗ 100/80 ಅದ್ರ ಪಕ್ಕ 13 ಕುಂಟೆನೂ ಕೂಡ 13 ಕುಂಟೆ ಬೇರೆ ಇದೆ ಸರ್ ಜಾಗ. ಅದನ್ನು ತಗೊಡ್ತೀನಿ ಬೇಕಾದ್ರೆ ನಾನು. ಅದನ್ನ ನೀವೇ ಖರೀದಿ ನಾನೇ ಖರೀದಿ ಬೇಕು ಕೊಡ್ತೀನಿ ಮಾಡ್ತೀನಿ. ನನ್ನ ದುಡ್ಡಲ್ಲಿ ಬೇಕು ಖರೀದಿ ಮಾಡ್ಕೊಡ್ತೀನಿ ಸರ್. KRS ಇಂದ ಎಷ್ಟು ದೂರ ಇದೆ ಇದು? ನಿಯರ್ KRS ಸರ್. ಇದು KRS KRS ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ, ರೈಲ್ವೆ ಸ್ಟೇಷನ್ ಬ್ಯಾಕ್ ನಿಯರ್ ಡಿಸ್ಟೆನ್ಸ್ ಏನಿಲ್ಲ ಸರ್. ರೈಲ್ವೆ ಸ್ಟಾಪ್ ಪಕ್ಕದಲ್ಲೇ ಸರ್. ನೀವು ವೃತ್ತಿಲಿ ಏನ್ ಮಾಡ್ತೀರಿ? ನಾನು ವೃತ್ತಿ ಕಾಂಟ್ರಾಕ್ಟ್ ಸರ್, ಸಿವಿಲ್ ಕಾಂಟ್ರಾಕ್ಟರ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಟರು ಮತ್ತು ಶಾಸಕರು ಆದಂತಹ BC ಪಾಟೀಲ್ ಅವರನ್ನ ಸಂಪರ್ಕ ಮಾಡಿದಾಗ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಸರ್ಕಾರದ ಜೊತೆ ನಾನು ಮಾತನಾಡ್ತೀನಿ ಅಂತ. ಅವ್ರು ಏನ್ ಹೇಳಿದ್ರು ಅಂತ ಕೇಳೋಣ ಬನ್ನಿ. ಇದೊಂದು ಬಹಳ ದುರ್ದೈವದ ಸಂಗತಿ. 9 ವರ್ಷಗಳ ಕಾಲ ಎಳ್ಕೊಂಡ್ ಬಂದಿದ್ದು. ಒಂದು ಕಡೆ ಕೋರ್ಟ್ ವಿವಾದ ಆದ್ರೆ, ಒಂದು ಕಡೆ ಕುಟುಂಬದವರು, ಒಂದ್ ಕಡೆ ಅಭಿಮಾನಿಗಳ ಮಧ್ಯೆ ಸಿಕ್ಕು ಗಂಡ ಹೆಂಡತಿ ಮಧ್ಯೆ ಕೂಸ್ ಬಡವಾಯ್ತು ಅನ್ನೋ ತರ ವಿಷ್ಣು ಸ್ಮಾರಕ ಆಗಿಲ್ಲ. ಆ ನಿಟ್ಟಿನಲ್ಲಿ ಮೊನ್ನೆ ನನಗೆ ಬಹಳ ನೋವಾಯ್ತು. ಅಂಬರೀಷ್ ಅವ್ರದ್ದಾದ್ಮೇಲೆ, ರಾಜ್ಕುಮಾರ್ದಾದ್ಮೇಲೆ ಯಾಕೆ ಆಗ್ಲಿಲ್ಲ ಅಂತೇಳಿ. ಯಾಕಂದ್ರೆ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರಾಜ್ಕುಮಾರ್ ಅವರೆಲ್ಲರೂ ಸಮಕಾಲೀನರು. ವಿಷ್ಣುವರ್ಧನ್ ಅವರು ಕೂಡ ಬಹಳ ದೊಡ್ಡ ಕೊಡುಗೆಯನ್ನ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಆದ್ರಿಂದ ಅವ್ರ ಸ್ಮಾರಕ ಆಗ್ಲೇಬೇಕು. ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಬೇಕು. ಮತ್ತೆ ಅದ್ರ ವಿವಾದ ಇದ್ದಲ್ಲಿ ಸರ್ಕಾರ ಅವ್ರ ಕುಟುಂಬದವರ ಸಮ್ಮತಿಯನ್ನು ಪಡೆದು, ನಾನು ನಿನ್ನೆಷ್ಟೇ ಬೆಂಗಳೂರಿಗೆ ಬಂದಿದ್ದೀನಿ ರಾತ್ರಿ. ಬಂದ್ಮೇಲೆ ಖಂಡಿತ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ. ಆಗ್ಲೇಬೇಕು, ಅದು ಈ ಸರಿ ರಿಸಲ್ಟ್ ಆಗ್ಲೇಬೇಕು. ಈಗ ಅಭಿಮಾನಿಗಳು ವಿಷ್ಣುವರ್ಧನ್ ಸ್ಮಾರಕ ಆಗ್ಬೇಕು ಅನ್ನೋದು ಅವ್ರ ಆತ್ಮಕ್ಕೆ ಶಾಂತಿಯನ್ನ ಕೋರಿ, ಅವ್ರ ಆತ್ಮಕ್ಕೂ ಶಾಂತಿಗೆ ಸಿಗ್ಬೇಕು, ಅವ್ರ ಕುಟುಂಬದವ್ರಿಗೂ ನೆಮ್ಮದಿ ಇರಬೇಕು. ಅವ್ರ ಕುಟುಂಬದವರು ಕೂಡ ಮನಸ್ಸಿನೊಂದು ಎಲ್ಲೋ ಒಂದ್ ಕಡೆಗೆ ಒತ್ತಾಯದಲ್ಲಿ ಯಾವ್ದೋ ಆಯ್ತು ಅಂದ್ರೆ ಅವರು ನೋಂದ್ಕೊಂಡು ಇಲ್ಲ. ಖಂಡಿತ ಪಾಪ ಅವ್ರ ನೋವು ತಪ್ಪೇನಿಲ್ಲ, ಆಗ್ಲೇಬೇಕು. ನನಗೆ ನೋವಾಯ್ತು, ಬಹಳ ನೋವಾಯ್ತು. ಯಾಕೆಂದ್ರೆ ವಿಷ್ಣು ಅವರು ನಾವು ಸಾಕಷ್ಟು ಚಿತ್ರಗಳ ಜೊತೆಗೆ ಮಾಡಿದ್ವಿ. ನಮ್ಮ ಚಿತ್ರದಲ್ಲಿ ನಾನು ನಿರ್ಮಾಪಕನಾಗಿ ಕೂಡ ನಾನು ಫಸ್ಟ್ ಸಿನಿಮಾ ಮಾಡಿದ್ದೆ. ಬಹಳ ಒಬ್ಬ ದೊಡ್ಡ ಕಲಾವಿದ ಅಂತವ್ರು. ಅವ್ರ ಸ್ಮಾರಕ ಇದುವರೆಗೂ ಯಾವುದೋ ಒಂದು ಕಾರಣಕ್ಕೆ ನೆನೆಗುದಿ ಬಿದ್ದಿದೆ ಅಂದ್ರೆ ಅದು ವಿಷ್ಣುವರ್ಧನ್ ಅವ್ರು ಮಾಡ್ಲೇಬೇಕು. ಅದು ಗೌರವ ಹೌದು, ಮತ್ತೆ ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅವ್ರ ಕುಟುಂಬದವರು ಕೂಡ ಬಹಳ ನೊಂದ್ಕೊಂಡಿದ್ದಾರೆ. ಅದದ್ದು ಕೇಳಿದೆ, ಬಹಳ ಸಂತೋಷ. ಕುಮಾರಸ್ವಾಮಿ ಅವರು ಕೂಡ ಚಿತ್ರರಂಗದವರೇ ಆಗಿರೋದ್ರಿಂದ ನಾನ್ ನಿನ್ನೆ ಕೇಳ್ತಾ ಇದ್ದೆ ಕುಮಾರಸ್ವಾಮಿ ಅವ್ರ ಮಾತನ್ನ. ಅವರು ಹಿಂದೆ ವಿಷ್ಣುವರ್ಧನ್ ಅವರು ದಿವಂಗತರಾದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಅಭಿಮಾನದಲ್ಲಿ ಮಾಡ್ಬೇಕು ಅಂತ ನಾನು ಕೂಡ ಭಾಗವಹಿಸಿದ್ದೆ ಅಂತ ಹೇಳಿದ್ರು. ಬಹಳ ಸಂತೋಷ. ಅದು ಬಹುಶಃ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅದಕ್ಕೆ ಒಂದು ಇತಿಶ್ರೀಯಾಗಿ ವಿಷ್ಣುವರ್ಧನ ಸ್ಮಾರಕ ಆದಷ್ಟು ಆಗ್ಲೇಬೇಕು. ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ಬೇಕು. ಒಂದ್ ಹೆಜ್ಜೆ ಹಿಂದೆ ಹೋಗ್ಬೇಕು. ಎಲ್ಲರೂ ನಾವು ಪ್ರತಿಷ್ಠೆ ಕಣ ಮಾಡ್ಕೊಳೋದ್ಕಿಂತ ಒಂದೊಂದು ಹೆಜ್ಜೆ ಅವ್ರ ಕುಟುಂಬದವರು ಕೂಡ ಅವ್ರು ಸಹಕರಿಸ. ಓಕೆ, ಇದು BC ಪಾಟೀಲ್ ಶಾಸಕರು, ಹಿರೇಕೆರೂರು ಶಾಸಕರ ಮಾತು. ಅವರು ಕೂಡ ನಾನು ಸರ್ಕಾರದ ಜೊತೆ ಮಾತನಾಡ್ತೀನಿ, ಇವತ್ತೇ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ. ಏನೇ ಆದರೂ ಸರಿ, 9 ವರ್ಷದಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ವಿವಾದ ಈ ಸರ್ತಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲೇಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ದೊಡ್ಡ ಕೂಗು ಎದ್ದಿದೆ, ಆದರೆ ಸ್ಥಳದ ಗೊಂದಲ. ಈಗಾಗಲೇ ಮುಖ್ಯಮಂತ್ರಿಗಳು ಇವತ್ತು ಕೂಡ ಮಾತನಾಡಿದ್ದಾರೆ. ಏನಂತಂದರೆ, ವಿಷ್ಣು ದಾದಾ ಸ್ಮಾರಕ ನಿರ್ಮಾಣದ ಬಗ್ಗೆ ಶೀಘ್ರದಲ್ಲಿಯೇ ನಾನು ನಿರ್ಧಾರವನ್ನು ಕೈಗೊಳ್ತೀನಿ ಅಂತನ್ಬಿಟ್ಟು. ವಿಷ್ಣುವರ್ಧನ್ ಕುಟುಂಬಸ್ಥರು, ವಿಷ್ಣುವರ್ಧನ್ ಅಭಿಮಾನಿ ಸಂಘಟನೆಗಳು ಎಲ್ಲ ಸದಸ್ಯರನ್ನೂ ಒಳಗೊಂಡಂತೆ ಒಂದು ಮೀಟಿಂಗ್ ಮಾಡಿ
ಮುಂದೆ ಸಮಾಧಿ ನಿರ್ಮಾಣ ಅಂದರೆ ಸ್ಮಾರಕ ನಿರ್ಮಾಣ ಎಲ್ಲ ಆಗಬೇಕು ಅಂತಕ್ಕಂಥದ್ದು. ಕೆಲವರೆಲ್ಲ 3 ಜನ ದಿಗ್ಗಜರ ಸ್ಮಾರಕ ಒಂದೇ ಕಡೆ ಇರಲಿ, ಕಂಠೀರವ ಸ್ಟುಡಿಯೋದಲ್ಲೇ ಮಾಡಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಎಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೋ, ಅಂದರೆ ಅಭಿಮಾನ್ ಸ್ಟುಡಿಯೋ ನೀವೇನೋ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಈ ಅಭಿಮಾನ್ ಸ್ಟುಡಿಯೋದಲ್ಲೇ ಆಗಬೇಕು ಅಂತಕ್ಕಂಥದ್ದು ಕೆಲವರ ಒತ್ತಾಯ. ಆದರೆ ಭಾರತೀಯ ಅಮ್ಮನವರು ಮಾತ್ರ ಇವೆರಡೂ ಜಾಗ ಬೇಡ, ಈಗಾಗಲೇ ಕಾಮಗಾರಿ ಮೈಸೂರಿನಲ್ಲಿ ಶುರುವಾಗ್ಬಿಟ್ಟಿದೆ, ಏನೋ ಲ್ಯಾಂಡ್ ಲಿಟಿಗೇಷನ್ ಇರೋದ್ರಿಂದ, ಭೂ ವಿವಾದ ಇರೋದ್ರಿಂದ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಸಾಕು, ಮುಂದಿನ ಕೆಲಸ ಕಾರ್ಯಗಳು ತನ್ನಿಂತಾನೇ ನಡೆದು ಹೋಗುತ್ತೆ ಅಂತಂದ್ಬಿಟ್ಟು. ಹಾಗಾಗಿ ಮೈಸೂರಿನಲ್ಲಿ ಮಾಡಬೇಕಾ, ಬೆಂಗಳೂರಿನಲ್ಲಿ ಮಾಡಬೇಕಾ, ಬೆಂಗಳೂರಿನಲ್ಲಿ ಮಾಡೋದಾದರೆ ಎಲ್ಲಿ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಗೊಂದಲಗಳು ಇದ್ದೇ ಇದೆ. ಜನಗಳು ಕೂಡ ನಿನ್ನೆ ನಾವು ಜನಾಭಿಪ್ರಾಯವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಪಬ್ಲಿಕ್ ಟಿವಿ ವತಿಯಿಂದ ಮಾಡಿದ್ವಿ. ಎಲ್ಲರೂ ಕೂಡ ಬಹುತೇಕರು 100ಕ್ಕೆ 50% ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಿ ಅಂತ, ಇನ್ನು 50% ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲೇ ಆಗಲಿ ಅಂತಂದ್ಬಿಟ್ಟು, ಮೈಸೂರಿನಲ್ಲಿ ಆಗಲಿ ಅಂತ ಯಾರೂ ಕೂಡ ನಿನ್ನೆ ಕರೆ ಮಾಡಿ ನಮಗೆ ಹೇಳಲಿಲ್ಲ. ಆದರೆ ಇವತ್ತೇನೋ ಕೆಲವರು ಮೈಸೂರು ಭಾಗದವರು ಮೈಸೂರಿನಲ್ಲೇ ಸ್ಮಾರಕ ನಿರ್ಮಾಣ ಮಾಡಿ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಂಥ ಗೊಂದಲಗಳು ಬಹಳ ಸೂಕ್ಷ್ಮವಾಗಿ ಬಗೆಹರಿಸಬೇಕಾದಂತಹ ವಿಚಾರ. ಇಂಥ ವಿಚಾರದಲ್ಲಿ ಯಾರ ಮನಸ್ಸಿಗೂ ನೋವಾಗಬಾರ್ದು. ಅದು ವಿಷ್ಣು ಕುಟುಂಬಸ್ಥರಾಗಿರಬಹುದು, ವಿಷ್ಣುವರ್ಧನ್ ಅಭಿಮಾನಿಗಳಾಗಿರಬಹುದು, ಎಲ್ಲರ ಮನಸ್ಸಿಗೂ ಒಪ್ಪಿಗೆ ಆಗುವಂತಹ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ನನಗನ್ಸುತ್ತೆ ಎಲ್ಲರೂ ಒಂದು ಮೀಟಿಂಗಿಗೆ ಕರಿಬೇಕು. ಅವರು ಮೀಟಿಂಗ್ನಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆಗಿ ಬರೀ ಅದು ಮತ್ತೆ ಆ ಚರ್ಚೆಯಲ್ಲೂ ಕೂಡ ಬರೀ ಇದೆ ಅಲ್ಲಿ ಬೇಡ ಇಲ್ಲಿ ಬೇಕು ಹಿಂಗಾಗಬಾರ್ದು. ಎಲ್ಲರೂ ಒಮ್ಮತದಿಂದ ಒಂದು ಜಾಗವನ್ನು ನಿರ್ಧಾರ ಮಾಡಿ ಹೇಳಬೇಕು. ಆಮೇಲೆ ಮಿಕ್ಕಿದ ಜವಾಬ್ದಾರಿಯನ್ನು ಸರ್ಕಾರಕ್ಕೆ ಬಿಡಬೇಕು. ಸರ್ಕಾರದ ವತಿಯಿಂದ ಸ್ಮಾರಕ ನಿರ್ಮಾಣ ಮಾಡಿಕೊಡ್ತಾರೆ. ನಿನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಮ್ಮ ರಾಜ್ಯಕ್ಕೆ ಸಾಕಷ್ಟು ಜನ ಕೊಡುಗೆ ಕೊಟ್ಟಿದ್ದಾರೆ, ಹಾಗಂತ ನಾವು ಎಲ್ಲರೂ ಸ್ಮಾರಕನೂ ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ, ನಾವೇ ಮುಂದೆ ನಿಂತು ಸ್ಮಾರಕ ನಿರ್ಮಾಣ ಮಾಡ್ತೀವಿ ವಿಷ್ಣುವರ್ಧನ್ ಅವರದು ಅಂತ ಹೇಳಿದಾಗ ಅದಕ್ಕೆ ಸರಿಯಾದ ಸಲಹೆ ಮತ್ತು ಸಹಕಾರಗಳು ಸಿಗಬೇಕು. ಆ ರೀತಿ ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಹೊರತು ನಮ್ಮ ಮೇಲೆ ಯಾರು ದಬ್ಬಾಳಿಕೆ ಮಾಡಬಾರ್ದು, ಒತ್ತಾಯ ಹಾಕಬಾರ್ದು, ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಅಂತ ಕೂಡ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ಅಟ್ಲೀಸ್ಟ್ ಅಂಬರೀಷ್ ಅವರ ನಿಧನದ ಈ ಸಂದರ್ಭದಲ್ಲಾದರೂ ಕೂಡ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ವಿವಾದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ವಿಶಾಲಾಕ್ಷಿ ನನ್ನ ಜೊತೆ ಇವಾಗ ಸಂಪರ್ಕಕ್ಕೆ ಬಂದಿದ್ದಾರೆ. ವಿಶಾಲಾಕ್ಷಿ, ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇವತ್ತಿನ ದಿನ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ? ಎಸ್ ಅರವಿಂದ್, ನಿನ್ನೆ ಮುನಿರತ್ನ ಅವರು ಹೇಳಿದ ಪ್ರಕಾರ ವಿಷ್ಣು ಕುಟುಂಬಸ್ಥರ ಜೊತೆ ಚರ್ಚೆಯನ್ನ ಮಾಡ್ಲಿದ್ದಾರಂತೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಭಾರತಿ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಹೋಗೋರಿದ್ದಾರೆ. ಯಾರು ಮುನಿರತ್ನ ಮತ್ತು ಕೆ ಮಂಜು ಇಬ್ರು ಕೂಡ ಖುದ್ದಾಗಿ ಭಾರತಿ ವಿಷ್ಣುವರ್ಧನ್ ಮನೆಗೆ ತೆರಳಿ ವಿಷ್ಣು ಸ್ಮಾರಕದ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಅನಂತರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಒಂದು ಮನವಿ ಪತ್ರ ಮತ್ತೆ ಕೊಡೋರಿದ್ದಾರೆ ಅನ್ನುವಂತ ಮಾಹಿತಿ ನಿನ್ನೆ ಲಭ್ಯವಾಗಿರುವಂತದ್ದು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮುನಿರತ್ನ ಅವರು ಭಾರತಿ ವಿಷ್ಣುವರ್ಧನ್ ಮನೆಗೆ ಹೋಗ್ತಾರೆ ಅರವಿಂದ್. ಸೊ ವಿಷ್ಣು ಸ್ಮಾರಕ ಎಲ್ರಿಗೂ ಗೊತ್ತಿರುವ ಹಾಗೆ ಕಳೆದ 9 ವರ್ಷಗಳಿಂದನೂ ಕೂಡ ವಿವಾದದ ಗೂಡಾಗಿರುವಂತದ್ದು. ಅಭಿಮಾನ್ ಸ್ಟುಡಿಯೋದಲ್ಲಾಗುತ್ತಾ ಅಥವಾ ಮೈಸೂರಿನಲ್ಲಾಗುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಎರಡೂ ಕಡೆ ವಿಷ್ಣು ಸ್ಮಾರಕಕ್ಕೆ ಕೊಟ್ಟಿರುವಂತಹ ಜಾಗ ಲಿಟಿಗೇಷನ್ ನಲ್ಲಿ ಇರೋದ್ರಿಂದ ಸೊ ಎಲ್ಲಿ ಆಗುತ್ತೆ ಅನ್ನುವಂಥದ್ದು, ಎಲ್ಲಿ ಸ್ಮಾರಕ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಸೊ ನಿನ್ನೆ ಮುಖ್ಯಮಂತ್ರಿ ಈ ವಿಚಾರದಲ್ಲಿ ವಿಶಾಲಾಕ್ಷಿ, ವಿಷ್ಣುವರ್ಧನ್ ಅಭಿಮಾನಿ ಸಂಘಟನೆ ಅವರ ವಿಶ್ವಾಸವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಅವ್ರನ್ನೇನಾದ್ರು ಭೇಟಿ ಮಾಡಿ ಮಾತಾಡ್ತಾರ? ವಿಶಾಲಾಕ್ಷಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರಿ, ಹೇಳಿ ಸರ್, ಹೇಳಿ. ವಿಶಾಲಾಕ್ಷಿ, ಇವಾಗ ಇವತ್ತು ಮುನಿರತ್ನ ಅವ್ರು ಹೋಗ್ತಾರೆ, ವಿಷ್ಣುವರ್ಧನ್ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರೆ, ಫೈನ್. ಅಂದ್ರೆ ಇವರಿಬ್ಬರ ಸರ್ಕಾರ ಮತ್ತು ಕುಟುಂಬಸ್ಥರ ಅಭಿಪ್ರಾಯನೇ ಸಾಕಾ, ಅಥವಾ ವಿಷ್ಣುವರ್ಧನ್ ಅಭಿಮಾನಿ ಸಂಘಟನೆಗಳ ಸದಸ್ಯರನ್ನ ಕೂಡ ಏನಾದ್ರು ವಿಶ್ವಾಸಕ್ಕೆ ತಗೋತಾರ ಅಂತ? ವಿಷ್ಣುವರ್ಧನ್ ಅಭಿಮಾನಿ ಸಂಘಟನೆಗಳೇ ಹೇಳ್ತಿರೋದು ಏನಂದ್ರೆ, ಅಭಿಮಾನ್ ಸ್ಟುಡಿಯೋದಲ್ಲೇ ಪುಣ್ಯಭೂಮಿ ಆಗಿರೋದ್ರಿಂದ ಅಲ್ಲೇ ಸ್ಮಾರಕ ನಿರ್ಮಾಣವಾಗಬೇಕು ಅನ್ನೋಂಥದ್ದು ಮೊದಲಿನಿಂದ ಅವ್ರು ಕೇಳ್ತಾ ಇರೋದು. ಅಂದ್ರೆ ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಅಭಿಮಾನಿಗಳು ಅಡ್ಡಗಾಲ ಹಾಕಿದ್ರು. ಯಾಕಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರು ಅಂತ್ಯ ಸಂಸ್ಕಾರ ನೆರವೇರಿರೋದ್ರಿಂದ ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ಆಗ್ಬೇಕು ಅನ್ನೋಂಥದ್ದು ಅಭಿಮಾನಿಗಳ ಆಸೆ. ಸೊ ವಿಷ್ಣು ಫ್ಯಾಮಿಲಿ ಅಂದ್ರೆ ಅವರು ವಿಷ್ಣು ಕುಟುಂಬಸ್ಥರನ್ನ ಇವರು ಮುನಿರತ್ನ ಅವರಾಗಿರ್ಲಿ ಮತ್ತೆ ಕುಮಾರಸ್ವಾಮಿ ಆಗಿರ್ಲಿ ಮಾತನಾಡಿ ಅಭಿಮಾನ್ ಸ್ಟುಡಿಯೋದಲ್ಲಾದ್ರೂ ಮಾಡ್ಬೋದು ಅಥವಾ ಮೈಸೂರಿನಲ್ಲಾದ್ರೂ ಮಾಡ್ಬೋದು. ಬಟ್ ಇದರಲ್ಲಿ ಅಭಿಮಾನಿಗಳ ವರ್ಷನ ತೆಗೆದುಕೊಳ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ವಿಷ್ಣು ಕುಟುಂಬಸ್ಥರ ಜೊತೆ ಮಾತನಾಡಿ ಸ್ಮಾರಕದ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಅದೇ ಭಾರತಿ ವಿಷ್ಣುವರ್ಧನ್ ಅವರನ್ನ ಭೇಟಿ ಮಾಡಿದ ನಂತರ ಮುಂದಿನ ಸ್ಟೆಪ್ ಏನು ಅನ್ನುವಂಥದ್ದು ಗೊತ್ತಾಗ್ಲಿದೆ ಅರವಿಂದ್. ಓಕೆ ವಿಶಾಲಾಕ್ಷಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ
ಶಾಸಕರು, ಸನ್ಮಾನ್ಯ ಶಾಸಕರು ಮತ್ತು ಸಿನಿಮಾ ನಿರ್ಮಾಪಕರು ಆದಂತಹ ಶ್ರೀ ಮುನಿರತ್ನ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್, ಇವತ್ತು ತಾವು ಭೇಟಿ ಆಗ್ತಾ ಇರ್ತಕ್ಕಂಥ ವಿಶೇಷತೆ ಏನು ಸರ್ ಭಾರತಿ ವಿಷ್ಣುವರ್ಧನ್ ಅವರನ್ನ? ಭಾರತಿ ವಿಷ್ಣುವರ್ಧನ್ ಅವರ ಡಾಕ್ಟರ್ ಹತ್ರ ನಾನು ಮಾತಾಡಿದೆ ಸರ್. ವಿಷ್ಣುವರ್ಧನ್ ಅವರ ಮಗಳ ಹತ್ರ ನಾನು ಮಾತಾಡಿದೆ. ಓಕೆ. 2 o'clock ನಾನು ಬರ್ತೀನಿ ಅಂತ ನಿನ್ನೆ ನಾನು ಹೇಳಿದ್ದೆ. ಈಗ ನಾನು 2 o'clock ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಓಕೆ, ಅಂದ್ರೆ ಏನು ಒಂದು ರೀತಿ ಸಂಧಾನಕ್ಕ ಸರ್ ಇದು ನೀವು ಭೇಟಿ ಇಲ್ಲ, ನನಗೆ ಫಸ್ಟ್ ಅವರಲ್ಲಿ ಇರುವಂತ ಒಂದು ಕ್ಲಿಯರ್ ಆಗಿ ಅವರಿಂದ ಒಂದು ಕ್ಲಿಯರ್ ಆಗ್ಬಿಟ್ಟು ಆಮೇಲೆ ನಾನು ಸರ್ಕಾರದ ಜೊತೆ ನಾನು ಮಾತಾಡ್ತೀನಿ. ನಿನ್ನೆ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು ಸರ್ ಭಾರತಿ ವಿಷ್ಣುವರ್ಧನ್ ಅವರು. ಅಲ್ಲ, ಆದ್ರೂ ನಾನು ಅವ್ರನ್ನ ರೈಟಿಂಗ್ ಅಲ್ಲಿ ಕೇಳಿದ್ದೀನಿ. ಹಾಗಾಗಿ ನಾನೀಗ ಅವ್ರಿಗೆ ಹೋಗ್ತಾ ಇದ್ದೀನಿ. ಈಗ ಅಂದ್ರೆ ತಮ್ಮ ಅಭಿಪ್ರಾಯ ಏನಿದೆ ಅದನ್ನ ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳಿದ್ದೀರಾ ಸರ್? ಹೌದೌದು, ರೈಟಿಂಗ್ ಅಲ್ಲಿ. ಓಕೆ, ಆ ನಂತರ ಸರ್ ಅದಾದ ನಂತರ ನಿಮಗೆ ರೈಟಿಂಗ್ ಅಲ್ಲಿ ಸಿಕ್ಕ ನಂತರ ಅದಾದ್ಮೇಲೆ ನಾನು ಸರ್ಕಾರದ ಜೊತೆಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಇದು ತಂದಿದ್ದೆ ಇದರಲ್ಲಿ ಒಟ್ಟಿನೊಳಗೆ ಇದನ್ನ ಬೇಗ ಇತ್ಯರ್ಥ ಮಾಡೋದಕ್ಕೆ ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ನಿರ್ಧಾರ ಮಾಡ್ತೀವಿ, ತೀರ್ಮಾನ ತಗೊಳ್ತೀವಿ. ಜಾಗದ ವಿಚಾರದಲ್ಲಿ ಯಾರಾದ್ರೂ ಒಬ್ರು ಕಾಂಪ್ರಮೈಸ್ ಆಗ್ಲೇಬೇಕಾಗುತ್ತೆ ಅಲ್ವಾ ಸರ್? ಖಂಡಿತವಾಗ್ಲೂ ಈ ಸಮಸ್ಯೆನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಆವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಮಾಡೋಂತ ಸಮಯದಲ್ಲೂ ಸಹ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಆಗಿದ್ರು. ಹೌದು, ಖಂಡಿತ ಅವತ್ತು ಅವರೇ ಜಾಗ ಕೊಟ್ಟಿದ್ದಾರೆ. ಇವತ್ತು ಅಂಬರೀಶ್ ಅವ್ರಿಗೂ ಅವರೇ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವ್ರಿಗೂ ಸಹ ಅವರು ಒಳ್ಳೇದ್ ಮಾಡೇ ಮಾಡ್ತಾರೆ. ನಮ್ಮ ಸಮ್ಮಿಶ್ರ ಸರ್ಕಾರ ಇದಕ್ಕೆ ಸ್ಪಂದಿಸಿ ಕೆಲಸ ಮಾಡುತ್ತೆ, ಯಾವುದು ಅನುಮಾನ ಬೇಡ. ಸರ್ಕಾರದ ಅಭಿಲಾಷೆ ಏನಿದೆ ಸರ್ ಇವಾಗ ರೈಟ್ ನಾವು? ಸರ್, ಮೊದಲನೇದಾಗಿ ಇವತ್ತು ಆ ಕುಟುಂಬದಿಂದ ಮೊದಲು ನಮಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ಅದಾದ್ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಒಂದ್ ವೇಳೆ ಭಾರತಿ ವಿಷ್ಣುವರ್ಧನ್ ಅವರು ಈಗ ನಮ್ಮ ಜೊತೆ ಮಾತನಾಡಿರೋದ್ರಲ್ಲೇ ಮೈಸೂರಿನಲ್ಲೇ ಆಗ್ಬೇಕು ಅಂದ್ಬಿಟ್ರೆ? ಸರ್, ಈಗ ನಿನ್ನೆ ಅವರು ಕುಟುಂಬದವರು ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, ಅವರು ಬಹಳ ಸ್ಪಷ್ಟವಾಗಿ ತಾವು ಏನ್ ಮಾಡ್ತಿರೋ ಮಾಡಿ, ತೊಂದರೆ ಇಲ್ಲ, ಕರ್ನಾಟಕದ 6 ಕೋಟಿ ಜನರ ಹೃದಯದಲ್ಲಿ ವಿಷ್ಣುವರ್ಧನ್ ಅವರು ನೆಲೆಸಿದ್ದಾರೆ. ಹಾಗಾಗಿ ನೀವ್ ಏನ್ ಮಾಡ್ತೀರಾ ಮಾಡಿ, ಒಟ್ಟಿನೊಳಗೆ ಬೇಗ ಇದನ್ನ ಮುಗಿಸಿ ಅಂತ ನಿನ್ನೆ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಇವತ್ತು ಆ ಕುಟುಂಬದವ್ರ ಜೊತೆ ಚರ್ಚೆ ಮಾಡಕ್ ಹೋಗ್ತಾ ಇದ್ದೀನಿ. ಜೊತೆಗೆ ಅವ್ರದ್ದು ಇನ್ನೂ ಒಂದು ಬೇಡಿಕೆ ಇದೆ ಸರ್, ಅದೇ ರೀತಿ ಪುಣೆ ಮಾದರಿಯಲ್ಲಿ ಇರ್ತಕ್ಕಂಥ ಒಂದು ಫಿಲ್ಮ್ ಈಗ ಒಂದು ವಿಷಯ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಸರ್. ಹೇಳಿ. ಸರ್ಕಾರ ಇವತ್ತು ಒಂದು ಸಮಾಧಿ ಮಾಡುವಂತದಕ್ಕೆ ಜವಾಬ್ದಾರಿ ತಗೊಂಡಿದೆ, ಅದನ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ಅಂದ್ರೆ ಈಗ ಮೊದಲ ರಾಜ್ಕುಮಾರ್ ಅವರು ಸಮಾಧಿ ಮಾಡುವಂತ ಸಂದರ್ಭದಲ್ಲೂ ಸಹ ನಾವು ಅಷ್ಟಕ್ಕೆ ಮಾತ್ರ ಅವಕಾಶ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಸ್ಮಾರಕದ ಬಗ್ಗೆ ಮಾತ್ರ ಸರ್ಕಾರದ ಕಾನ್ಸಂಟ್ರೇಷನ್ ಇವಾಗ. ಸ್ಮಾರಕದ ಬಗ್ಗೆ ಮಾತ್ರ ಕೇಳಿದ್ರೆ ಸಮಸ್ಯೆ ಬಗೆಹರಿಯುತ್ತೆ. ಓಕೆ, ಸ್ಮಾರಕ ಬಿಟ್ಟು ಬೇರೆ ಏನಾದ್ರೂ ಇದ್ರ ಜೊತೆಲಿ ಸೇರ್ಸಕ್ ಹೋದ್ರೆ ಇದು ಸಮಸ್ಯೆ ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ಸೊ ಆ ವಿಚಾರದಲ್ಲಿ ತಾವು ಭಾರತಿ ಅಮ್ಮ ಅವ್ರ ಜೊತೆ ಮಾತಾಡ್ತೀರಾ ಇವತ್ತು? ಖಂಡಿತವಾಗ್ಲೂ ಇವತ್ತು ಮಾತಾಡ್ತೀನಿ. ಯಾತಕ್ಕೆ ಅಂತ ಹೇಳಿದ್ರೆ ನಾಳೆ ಎಲ್ಲಾ ಪ್ರತಿಯೊಬ್ರು ನಮಗೂ ಮಾಡಿ ಅಂದಾಗ ನಾವು ಸರ್ಕಾರ ಗೊಂದಲದಲ್ಲಿರುತ್ತೆ. ಹೌದು, ಅದರಿಂದ ಬಹಳ ಸ್ಪಷ್ಟವಾಗಿ ಈಗ ಯಾರೇ ಆಗ್ಲಿ, ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಅಂಬರೀಶ್ ಅವರ ಸರಿಸಮವಾಗಿ ನಾವು ಕರ್ನಾಟಕದ ಕನ್ನಡದ ನಮ್ಮ ಒಂದು ಕಲಾವಿದರು 3 ಜನಕ್ಕೂ ಸಮವಾಗಿ ನೋಡುವಂಥದ್ದು ನಮ್ಮ ನಾವೊಂದು ಅಭಿಮಾನಿಗಳಾಗಿ ನಾವು ಮಾತನಾಡ್ತಾ ಇದ್ದೀವಿ. ಹೌದು ಸರ್, ಹೌದು ಸರ್. ಅದೇ ರೀತಿ ಇವತ್ತು ಅಷ್ಟು ಮಾಡೋದಕ್ಕೆ ನಾವು ಖಂಡಿತವಾಗ್ಲೂ ನಾನು ಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟವ್ರ ಹತ್ರ ನಾನು ಮಾತಾಡಕ್ ಸಿದ್ಧವಾಗಿದ್ದೀನಿ. ಈ ಗೊಂದಲನೇ 9 ವರ್ಷ ಎಳೆದಿರೋದಲ್ವಾ ಸರ್? ಅಲ್ಲ, ಇದು ಎಲ್ಲ ಮೊದಲು ಅದನ್ನ ಬಿಟ್ಟು ಮಾರ್ಕದವರೆಗೂ ಅಷ್ಟು ಮಾತ್ರ ಮಾತನಾಡಿದ್ರೆ ಇದು ಸಮಸ್ಯೆ ಬಗೆಹರಿಯುತ್ತೆ. ಎಸ್ ಸರ್, ಎಸ್ ಮುನಿರತ್ನ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ನಿರ್ಮಾಪಕರು ಮತ್ತು ಶಾಸಕರು ಮುನಿರತ್ನ ಅವರು ಇದಕ್ಕೊಂದು ಅಂತ್ಯ ಹಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ನೋಡೋಣ ಇವತ್ತಿನ ಮೀಟಿಂಗ್ ಔಟ್ಕಮ್ ಏನು ಅಂತಕ್ಕಂಥದ್ದು.